ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ. ನೋಡಿ ಫ್ರೆಂಡ್ಸ್, ನಾವಿವತ್ತು ಉಪ್ಪಿನಕಾಯಿ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಬರೀ ಉಪ್ಪಿನಕಾಯಿನ ಅಂದರೆ ನಿಂಬೆಕಾಯಿನ ಹೆಚ್ಚಿ ಉಪ್ಪಿನಕಾಯಿ ಹಾಕೋದಷ್ಟೇ ಅಲ್ಲ, ಅದು ಉಪ್ಪಿನಕಾಯಿ ಮೇಣದ ಟೈಪ್ ಬರೋವರೆಗೂ ಕೈಯಾಡ್ತಾ ಇರಬೇಕು. ಅದನ್ನ 1 ವೀಕಿಗೊಮ್ಮೆ ಅಥವಾ 7 ಡೇಸ್ 5 ಡೇಸ್ ಒಮ್ಮೆ ಕೈಯಾಡ್ತಾನೆ ಇರಬೇಕು. ಅದನ್ನು ಕೈಯಾಡ್ತಾ ಇದ್ದರೆ ಕೆಡೋ ಚಾನ್ಸಸ್ ಇರಲ್ಲ. ನೋಡಿ, ಇದು ಇನ್ನೂ 1 ವೀಕ್ ಆಯ್ತು ಇದನ್ನ ಹಾಕಿ, ಇದಿನ್ನೂ ಕಳ್ತಿಲ್ಲ. ಕೈಯಾಡ್ತಾ ಇದ್ದೀವಿ ಇದನ್ನು ಇವಾಗ. ಮತ್ತು ನೆಕ್ಸ್ಟ್ ಇದು ಅಲ್ಲೇ ತಿನ್ನೋದಕ್ಕೆ ಬಂದಿದೆ. ನೋಡಿ, ಮೇಣದ ಟೈಪ್ ಆಗಿದೆ. ಈ ಥರ ಆಗಬೇಕು ಉಪ್ಪಿನಕಾಯಿ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಉಪ್ಪಿನಕಾಯಿನ ಬಹಳಷ್ಟು ರೀತಿಯಲ್ಲಿ ಹಾಕಿರ್ತಾರೆ. ಒಬ್ಬೊಬ್ಬರು ಉಪ್ಪಿನಕಾಯಿ ಹೋಳಿಗೆ ಅಂದರೆ ನಿಂಬೆಕಾಯಿ ಹೋಳಿಗೆ ಉಪ್ಪನ್ನು ಕಲಸಿಟ್ಟು ಅದು ಕಳೆದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ. ನಾವು ಬೇಗನೆ ತಿನ್ನೋದಕ್ಕೆ ಬರುತ್ತೆ ಅಂತ ಒಗ್ಗರಣೆನ ಹಾಕಿದ್ದೀವಿ. ಮೋಸ್ಟ್ಲಿ ಅದನ್ನು ವಿಡಿಯೋ ಮಾಡಿ ಹಾಕಿರ್ಬೋದು. ನಾವು ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಒಗ್ಗರಣೆ ಹಾಕಿದ್ದೀವಿ ಅಂದರೆ ಬೇಗನೆ ತಿನ್ನೋದಕ್ಕೆ ಬರುತ್ತೆ. 150 ಡೇಸಲ್ಲಿ ತಿನ್ನೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದು ಮೇಣದ ಟೈಪ್ ಆಗಿದೆ. ಮತ್ತು ಅಲ್ಲೇ ಇದಕ್ಕೆ ಡಿಫ್ರೆನ್ಸ್ ಇದೆ. ಇದು ಇನ್ನೂ ಕಳ್ತಿಲ್ಲ. ನಿಮಗೆ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೂ ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ, ಸಿಹಿ ಆಗಿರುತ್ತೆ. ಅಥವಾ ಬೆಲ್ಲ ಹುಳಿ ಬೇಕು ಅಂದ್ರೂ ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ನೋಡಿ, ಇದನ್ನಾಲೆ ನಾವು ಯೂಸ್ ಮಾಡೋದಕ್ಕೆ ಅಂತ ತಗೊಂಡಿದ್ದೀವಿ. ಒಗ್ಗರಣೆ ಹಾಕಿದ್ರಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೆಳಗ್ಲಿಂತ್ರ ಮೇಲೆ ಕೈಯಾಡಬೇಕು, ಅಂದರೆ ಎಲ್ಲ ಸ್ಪ್ರೆಡ್ ಆಗಬೇಕು. ಅದು ಚೆನ್ನಾಗಿ ಕೈಯಾಡಿದ್ರೇ ಎಲ್ಲ ಸರಿಯಾಗೋದದು. ನೋಡಿ, ಇವೆರಡೂ ಕಳ್ತಿವೆ. ಇವೆರಡೂ ಒಂದೇ ಸಲ ಹಾಕಿದ್ದು ನಾವು. ಇದು ನಿಂಬೆಕಾಯಿ ಜಾಸ್ತಿ ಬಿಟ್ಟಿವೆ ಅಂತ ದಿನಾಲಿ ಉದುರುತ್ತಿದ್ವಲ್ಲ, ಆವಾಗ ಹಾಕಿರೋದು. ನಿಂಬೆಕಾಯಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಹಣ್ಣು ಬಿಡ್ತವೆ. ಅದಕ್ಕೆ ಯಾವ ತೊಂದರೆನೂ ಇಲ್ಲ. ಈಗ ಸೀತಾಫಲ ಗಿಡಕ್ಕೆ ಮಂಗನ ತೊಂದರೆ ಇರುತ್ತೆ, ಪೇರಳೆ ಗಿಡಕ್ಕೂ ಮತ್ತು ಮಂಗನ ಕಾಟ ಇರುತ್ತೆ. ಆದರೆ ನಿಂಬೆ ಗಿಡದಲ್ಲಿ ಮುಳ್ಳಿರೋ ಕಾರಣ ಅವನ್ನ ಮುಟ್ಟೋದು ಇಲ್ಲ, ಅದ್ರ ಮೇಲೆ ಹತ್ತೋದು ಇಲ್ಲ ಅವು. ನಮ್ಮ ನಿಂಬೆ ಗಿಡ ಪೇರಲಕಾಯಿ ಗಿಡದ ಪಕ್ಕದಲ್ಲೇ ಇದೆ, ಆದರೂ ಅದನ್ನು ಒಂದು ಸಾರಿನೂ ಮುಟ್ಟಿಲ್ಲ ಅವು. ಅದರ ಮೇಲೆ ಜಿಗಿಯೋದೇ ಇಲ್ಲ, ಯಾಕೆಂದರೆ ಅದರಲ್ಲಿ ಚೂಪಾದ ಮುಳ್ಳು ಇರ್ತವೆ. ಅದರಿಂದ ಗಿಡದಲ್ಲೇ ಹಣ್ಣಾಗಿ ಬೀಳ್ತವೆ ನಿಂಬೆಹಣ್ಣು. ಮತ್ತು ಇನ್ನೊಂದು, ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೆ ಯಾವ ಹಿಂಡಿನೂ ಬೇಡ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ, ಅನ್ನ, ನಿಂಬೆಕಾಯಿ ಹುಳಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ನಿಂಬೆಕಾಯಿ ಉಪ್ಪಿನಕಾಯಿ ಇದ್ದರೆ ಬರೀ ಅದನ್ನೇ ತಿಂತೀನಿ ನಾನು.
ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕೈ ಆಡ್ದಾಗಿದೆ. ಇವಾಗ ಇದನ್ನು ಡಬ್ಬಿಯಲ್ಲಿ ಮುಚ್ಚಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.